ಹರಿವ ಹಾವಿನ ಗಂಡ ಇಲ್ಲಿ ಯಾವ ಮಾಡ್ಕೋತಾದ್ರು ಮಂದ ಮುಸುಲನ ಗಂಡ ಇಂದ ಹಾರಿನ ಗಂಡ ಕೊಟ್ಟ ಕೊಡದವರ ಗಂಡ ಯಂತ್ರ ಮಂತ್ರರ ಗಂಡ ಆದಿಗಂಡ ಅನಾದಿಗಂಡ ಹೋದವರ ಗಂಡ ಅದರವರ ಗಂಡ ಇಡೀ ವಿಲಾಸದ ಗಂಡ ಹಿಂದೆ ಮುಂದೆ ದಿಕ್ಕಾಡುವವರ ಗಂಡ ಹಿಂದ ದೇವರ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ऐसी हजार दोस्त करो थी मूर लोग पुंडी पताली पता की दोस्त करो थी यथा यथा धर्मस्य निर्भवते भारत अभ्युत्थानं अधर्मस्य तथात्मानं सृजामहे परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे ಇದೇನಪ್ಪ ಈ ಗಣನಾಯಕನ ಬಾಯಲ್ಲಿ ಬಬಲಾಗುವವರನ್ನು ನುಡಿ ಮತ್ತೆ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಬರ್ತಾ ಇರಬೇಕಲ್ಲ ಏನು ಗೊತ್ತಾ ಇದರ ಅರ್ಥ ಜಗತ್ತಿನಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತುಂಬಿ ಆಟವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ಒಟ್ಟು ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋ ಕಲಿಯುಗ ತಲೆ ತೆಗೆಯೋ ಕಲಿಯುಗ ತಲೆ ಹೊಡೆಯೋ ಕಲಿಯುಗ ಅಂದಾಗ ಆ ದೇವರು ಹುಟ್ಟಿ ಬರೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕ ಬಂದ್ರೇನು ಸಾಧ್ಯವಿಲ್ಲ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಹೋಗಿ ಭಿಕ್ಷಾದೇಹಿ ಅಂತ ನಿಮ್ ಮನೆ ಮುಂದೆ ಭಿಕ್ಷೆ ಬೇಡ್ತೀವಿ ನಮಗೆ ತಿನ್ನಕ್ ಬೇಡಿಲ್ಲಂತಲ್ಲ ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕಥೆ ಕಟ್ತೀವಿ ತಿನ್ನಾಕ ಗಂಡ ಕೊಡ್ತೀವಿ ಕುಡಿಯಾಕ ಗಂಡನೂ ಕೊಡ್ತೀವಿ ಸಂಘ ಬೆದ್ರ ಮಕ್ಕಳದಾಗ ಮಲ್ಕೊಳಕ್ಕೆ ಹೆಣ್ಣು ಕೊಡ್ತೀವಿ ಹೆಂಗರ ಮಾಡಿ ಹೋಗಿ ಕಿತ್ಕೊಂಡೇ ಬಿಡ್ತೀವಿ ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಹೋಗ್ತೀವಿ ಬೆಂಬಸ್ಕೊಳ್ಳಾಕ ಬೇಕ ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ಇದು ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ನೀವು ಪಕ್ಕದಲ್ಲಿರೋನಿಗೆ ಹೇಳಲ್ಲ ಆ ಪ್ರಾಲಪ ಪಾಠಶಾಲೆಯನ್ನು ಭಾಗದೊಳಗೆ 100 ಇದ್ದದ್ದು 200 ಆಗಲಿ ಅಂತ ಆಸೆ ಪಡ್ತಾನೆ
ಮುಂದೆ ಯಾರು ಅಂದ ಏ, ಇದೇ ನಿಮ್ ಮುಸ್ಲಿನ ನಂಬ್ಕೊಂಡು ಓಟಿಗೆ 500,000 ಹಂಚಂತ ಪಕ್ಷದ ಮುಖಂಡರ ಕೈಯಲ್ಲಿ ಹಣ ಕೊಡ್ತೀವಲ್ಲ, ಆ ಮುಖಂಡರು ಏನ್ ಮಾಡ್ತಾರೆ ಗೊತ್ತಾ? ಎಲ್ಲ ಹಣವನ್ನು ತಾವೇ ತಿಂದು ಹೇಗೆ ನಾನೇ ಸೂರ್ಯನೆಂದು ಮೆರೆಯುತ್ತಿರುವ ಹೇಳಿ ನನ್ನ ಮಕ್ಕಳಲ್ಲಿ ಎಷ್ಟಿಲ್ಲ ಈ ಸಮಾಜದಲ್ಲಿ ಹಣದ ಆಸೆಗಾಗಿ ಪಕ್ಷವನ್ನೇ ಬದಲಾಯಿಸಿ ನಾನೇ ಸೂರ್ಯನೆಂದು ಮೆರೆಯುತ್ತಿರುವ ನಾಯಿ ನನ್ನ ಮಕ್ಕಳ ಎಷ್ಟಿಲ್ಲ ಈ ಸಮಾಜದಲ್ಲಿ. ಇಷ್ಟೆಲ್ಲ ಹಣ ಕೊಟ್ಟಿರೋದ ಮೇಲೆ ಹಣ ತಕ್ಕೊಳ್ಳಕ ಬೇಕೇ? ಭೂಮಿ ಮೇಲೆ ಬಿದ್ದಿರೋ ಒಂದು ಬೀಜಕ್ಕ ರೈತ ತೆನೆಗಾಸೆ ಬರ್ತಾನೆ. ನಾವು ಆಸೆ ಪಡೋ ತಪ್ಪ. ದಟ್ ಇಸ್ ಮೈ ಓನ್ ಬಿಸ್ನೆಸ್. ಸರ್ಕಾರಿ ಸಾಲಿ ಮಾಡ್ಕೊಡ್ರಿ, ಸರ್ಕಾರಿ ರಸ್ತೆ ಮಾಡ್ಕೊಡ್ರಿ, ಸರ್ಕಾರಿ ದವಾಖಾನೆ ಮಾಡ್ಕೊಡಂತ ಬರ್ತಿರಲ್ಲ, ಹಿಂದ್ ಬಿದ್ದಿರೋ ಬೇಕಾರ್ ನಿಮ್ಮಪ್ಪ ಮುಸ್ತಾನ. ಬಂಡವಾಳ ಹಾಕಿರಂದ ಬಂಡವಾಳ ತಕ್ಕೊಳಕ ಬೇಕ. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ಇದು ನಿಮಗ ಅರ್ಥ ಆಗಲ್ಲ. ಅರ್ಥ ಆಗಕ್ ನಾವು ಬಿಡೋದು ಇಲ್ಲ. ನಮಗಿಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾವು ಅದಕ್ಕೆ ಬಿಡೋದು ಇಲ್ಲ. ಯಾಕಂದ್ರೆ ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವ್ ಯಾವತ್ತಿದ್ರು ಇಲ್ಲೇ ಇರ್ಬೇಕು. ನಾ ಹೇಳೋ ಮಾತು ಸ್ವಲ್ಪ ತಿರುಸಲ್ಲ. ಯಾಕಂದ್ರ ಅದು ಯಾವತ್ತಿದ್ರು ಕರೆನ ಇರ್ತೈತಿ. ಇರಕ್ಕೆ ಬೇಕೇ. ದುಡ್ಡಿನ ದೊಡ್ಡವ ಈ ವೀರನಗೌಡ, ದೌಲತ್ತಿನ ದೊಡ್ಡವ ಈ ವೀರನಗೌಡ, ಸೊತ್ತಿನ ದೊಡ್ಡವ ಈ ವೀರನಗೌಡ, ಗೌಡನ ಮುಂದಿಟ್ಕೊಂಡು ಹುಟ್ಟಿದವನ ಈ ವೀರನಗೌಡ. ಈ ಕಲಿಯುಗಕ್ಕೆ ಒಬ್ಬೆ ಗಂಡಸು ಆ ಅರ್ಜುನ ಕುರುಕ್ಷೇತ್ರದಲ್ಲಿ. ಈ ವೀರನಗೌಡನ ಸಾಮ್ರಾಜ್ಯಕ್ಕೆ ಈ ವೀರನಗೌಡನೇ ಗಂಡಸ. ವೀರನಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಅದಕ್ಕೆ ಬೇಟಾಡಕ್ ಬರಲ್ಲಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರ ಎದುರು ಯಾವುದೇ ಜಾತಿರ್ಲಿ ಎಡಕ್ ಮುರ್ಕೊಂಡ್ ನೆಲಕ್ ಬೀಳಾಕ ಬೇಕೇ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮೆ. ಒಂದು ಸುನಾಮಿ ಅಪ್ಪಳಿಸಿದ್ರ ಎದುರು ಯಾವುದೇ ಬ್ಯಾಟಿರ್ಲಿ ಎಡಕ್ ಮುರ್ಕೊಂಡ್ ನೆಲಕ್ ಬೀಳಾಕ ಬೇಕೇ.
ನನಗೆ ವಿರೋಧಿಗಳೆಂಬ ಯಾವ ಗುಂಡಿಗಳಿಲ್ಲ ನನಗೆ. ಧರ್ಮರಾಜ, ಈ ಜಗತ್ತಿನಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು. ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಅಳಸಿದ ಅಂಬಲಿಯ ಮುಂದೆ ನಿನ್ನನ್ನು ಕೈ ಎತ್ತಿ ನಿಲ್ಲುವ ಹಾಗೆ ನಾನು ಮಾಡಿದ್ದರೆ ನಾನು ಎಂಎಲ್ಎ ವೀರಗೌಡನೇ ಅಲ್ಲ. ಧರ್ಮರಾಜ, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನೀ ಸೇರಿ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನಂತೆ ಮಾಡಲು ಒಪ್ಪದಿದ್ದರೆ ಮೋಸದಿಂದ ನಿನ್ನ ತಮ್ಮನಪ್ಪನನ್ನು ನನ್ನಂತೆ ಮಾಡಿಕೊಂಡು ಅವನಿಂದಲೇ ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಾನೆಚ್ಚಿಕೊಂಡಿರುವ ಭೂಮಿಯನ್ನು ನನ್ನ ವಶಪಡಿಸಿಕೊಂಡು ನಾಡಿನ ಚಕ್ರೇಶ್ವರ ಎಂದೆನಿಸಿಕೊಳ್ಳದಿದ್ದರೆ ನನ್ನ ಈ ರಾಜಕೀಯ ನಿಸ್ವಾರ್ಥ ಎಂದು ತಿಳಿಯಲೇ ಮಗನ. ಮಾಂತ್ರಿಕ, ಅದೇನೆಂದು ಬೇಗ ಹೇಳಿಕೊಡ್ರೆ. ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಆ ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಆ ಭೂಮಿಯನ್ನು ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರೆಯವರೆಷ್ಟು ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ನಮ್ಮ ಪ್ರಾಣ ಕೊಂಡೇ ಹೊರತು ಭೂಮಿ ಕೊಡುವುದಿಲ್ಲ ಎಂದು ಗದ್ದಲ ಮಾಡಿದರು ನೋಡ್ರಿ. ಆ ಗದ್ದಲದಲ್ಲಿ ಮಾಹಿತಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದಿರುವುದನ್ನು ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ. ಆದ್ರೆ ನೀನೇನು ಕೆಲಸ ಮಾಡಿದಿಲ್ಲ ಮುಟ್ಟಾಳ. ನನ್ನ ಬಲಗೈ ಬಂಟನೆಂದರೆ ಹೆಂಗಿರಬೇಕು ಗೊತ್ತಾ? ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿಯನ್ನು ಪ್ರಯೋಗಿಸಿ ಕೆಲಸ ಮಾಡಬೇಕು.